ದ್ರವ್ಯದ ಸ್ಥಿತಿಯ ಮೇಲೆ ತಾಪದ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು ಮಂಜುಗಡ್ಡೆ, ಈ ರೀತಿಯಾದಂಥ ಒಂದು ಬೀಕರ್, ಥರ್ಮೋಮೀಟರ್ ಹಾಗೂ ಸ್ಪಿರಿಟ್ ಲ್ಯಾಂಪ್. ಈಗ ಸ್ಪಿರಿಟ್ ಲ್ಯಾಂಪನ್ನು ಉರಿಸಿ ಬೀಕರಿನಲ್ಲಿ ಮಂಜುಗಡ್ಡೆಗಳನ್ನು ಇಟ್ಟಿದ್ದೇನೆ. ಈಗ ಇದರ ಉಷ್ಣತೆಯನ್ನು ನೋಡೋಣ. ಇನ್ನು ಮಂಜುಗಡ್ಡೆಗಳು ಕರಗ್ತಾ ಇವೆ. ಈಗ ನೀವು ಗಮನಿಸ್ತಾ ಇದ್ದೀರಾ, ಇದರಲ್ಲಿ ತಾಪ 0 ಡಿಗ್ರಿ ಇದೆ. ಹೌದು ಸರ್. ಇದು 0 ಡಿಗ್ರಿ ತಾಪದಲ್ಲಿ ಇದು ಇರುತ್ತೆ. ನಿಧಾನವಾಗಿ ಇಲ್ಲಿ 0 ಡಿಗ್ರಿ ಇಲ್ಲಿದೆ. ನಿಧಾನವಾಗಿ ತಾಪ ಏರುತ್ತೆ. ನಾವು ಕಾಯಿಸ್ತಾ ಇದ್ರೂ ಕೂಡ ಇಲ್ಲಿ ತಾಪದಲ್ಲಿ ಯಾವುದೇ ಬದಲಾವಣೆ ಗೋಚರಿಸ್ತಾ ಇಲ್ಲ. ಪ್ರಜ್ವಲ್, ನಿಂದೇನಾದ್ರು ಪ್ರಶ್ನೆ ಇದೆಯಾ ಸರ್? ಗುಪ್ತೋಷ್ಣ ಎಂದರೇನು? ಉತ್ತಮವಾದಂಥ ಪ್ರಶ್ನೆ. ಉಲ್ಲಾಸ್, ನಿಂದೇನಾದ್ರು ಪ್ರಶ್ನೆ ಇದೆಯೇನಪ್ಪ? ಇದೆ ಸರ್. ದ್ರವಣ ಬಿಂದು ಎಂದರೇನು? ಸೊ ಮೊದಲನೇದಾಗಿ ದ್ರವಣ ಬಿಂದು ಅಂದ್ರೆ ಏನು ಅಂತ ನೋಡೋಣ. ಘನಸ್ಥಿತಿಯಲ್ಲಿರುವಂತಹ ವಸ್ತು ದ್ರವ ಸ್ಥಿತಿಗೆ ಬರುವಂತಹ ತಾಪವನ್ನು ನಾವು ಆ ವಸ್ತುವಿನ ದ್ರವಣ ಬಿಂದು ಅಂತ ಕರಿತೀವಿ. ಟೆಂಪರೇಚರ್ ಎಟ್ ವಿಚ್ ಸಾಲಿಡ್ ಟರ್ನ್ಸ್ ಇಂಟು ಎ ಲಿಕ್ವಿಡ್ ಅಂದರೆ ಘನ ವಸ್ತು ದ್ರವ ಸ್ಥಿತಿಗೆ ಬರುವಂತಹ ಆ ತಾಪವನ್ನು ಆ ವಸ್ತುವಿನ ದ್ರವಣ ಬಿಂದು ಅಂತ ಕರಿತೀವಿ. ನೀರಿನ ಘನೀಕರಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ಹಾಗೆಯೇ ಮಂಜುಗಡ್ಡೆಯ ದ್ರವಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರು ಘನಸ್ಥಿತಿ ಹಾಗೂ ದ್ರವ ಸ್ಥಿತಿಯಲ್ಲಿ ಇರುತ್ತೆ. ಇದುವರೆಗೂ ಕೂಡ ನಾವು ನೋಡ್ತಾ ಹೋದರೆ ಇಲ್ಲಿ ತಾಪದಲ್ಲಿ ಹೆಚ್ಚಳ ಆಗಿಲ್ಲ. ನಿಧಾನವಾಗಿ ಈಗ ಮಂಜುಗಡ್ಡೆ ಪೂರ್ತಿಯಾಗಿ ಕರಗಿದ ನಂತರ ತಾಪದಲ್ಲಿ ಬದಲಾವಣೆಯನ್ನು ನಾವು ಗಮನಿಸಬಹುದು. ಯಾಕೆ ಇಷ್ಟೊತ್ತಾದರೂ ತಾಪ ಏರಿಕೆಯಾಗಿಲ್ಲ ಅಂತಂದರೆ ಅದು ನಿನ್ನ ಪ್ರಶ್ನೆಗೆ ಉತ್ತರ. ಅದೇ ಗುಪ್ತೋಷ್ಣ. ಮಂಜುಗಡ್ಡೆಗೆ ನಾವು ಉಷ್ಣತೆಯನ್ನು ಕೊಟ್ಟರೂ ಕೂಡ ಉಷ್ಣತಾಮಾಪಕದಲ್ಲಿ ತಾಪದ ಏರಿಕೆ ಆಗಿಲ್ಲ. ಯಾಕೆ ಅಂತಂದರೆ ನಾವು ಕೊಡ್ತಾ ಇರುವಂತಹ ಉಷ್ಣತೆ ಮಂಜುಗಡ್ಡೆ ತನ್ನ ಸ್ಥಿತಿಯನ್ನು ಬದಲಾಯಿಸಲು ಉಪಯೋಗಿಸಿಕೊಂಡಿತು. ಅಂದರೆ ಇಲ್ಲಿ ಉಷ್ಣತೆ ಗುಪ್ತವಾಗಿ ತಾಪದ ಏರಿಕೆ ಗೋಚರಿಸದಂತೆ ಇತ್ತು. ಈ ರೀತಿಯಾದಂಥ ಉಷ್ಣವನ್ನು ಗುಪ್ತೋಷ್ಣ ಅಂತ ಕರಿತೀವಿ. ಹಾಗೆಯೇ ನಾವು ನೀರನ್ನು ಈಗ ಮಂಜುಗಡ್ಡೆ ಪೂರ್ತಿಯಾಗಿ ಕರಗಿದೆ. ಈಗ ನೀರನ್ನು ನಾವು ಇನ್ನಷ್ಟು ಕುದಿಸ್ತಾ ಹೋದರೆ ಕುದಿಯೋವರೆಗೂ ಅದು ಏರ್ತಾ ಹೋಗುತ್ತೆ. ಅಂದರೆ 100 ಡಿಗ್ರಿ ತಾಪದವರೆಗೂ ನಾವು ಉಷ್ಣತೆ ಏರೋದನ್ನು ಗಮನಿಸಬಹುದು. ಈಗ ಅಥವಾ ಮಂಜುಗಡ್ಡೆ ಕೊನೆಯ ಒಂದು ಕ್ಯೂಬ್ ಕರಗುವವರೆಗೂ ಕೂಡ ಇಲ್ಲಿ ತಾಪದಲ್ಲಿ ಹೆಚ್ಚಳ ಆಗ್ತಾ ಇಲ್ಲ. ಈಗ ಸ್ವಲ್ಪ ಬೆಚ್ಚಗಿನ ನೀರನ್ನು ತಗೊಂಡು ಪ್ರಯೋಗವನ್ನು ಮುಂದುವರಿಸೋಣ. ಈಗ ಸ್ವಲ್ಪ ಬೆಚ್ಚನೆಯ ನೀರನ್ನು ತಗೊಂಡಿದ್ದೇನೆ. ಇದರ ತಾಪ ಈಗಾಗಲೇ ಸುಮಾರು ಎಷ್ಟು ಡಿಗ್ರಿ ಇದೆಯಪ್ಪ? 50 ಡಿಗ್ರಿ. ಸುಮಾರು 50 ಡಿಗ್ರಿ ತಾಪದಲ್ಲಿ ನಾವು ಈಗ ಇರುವಂಥ ನೀರನ್ನು ನಿಧಾನವಾಗಿ ಕಾಸ್ತಾ ಇದ್ದೇವೆ. ತಾಪದಲ್ಲಿ ನಿಧಾನವಾಗಿ ಏರಿಕೆ ಆಗೋದನ್ನು ಗಮನಿಸ್ತಾ ಇದ್ದೀವಿ. ಪ್ರಜ್ವಲ್, ಗಮನಿಸು, ಉಷ್ಣತೆ ಏರಿಕೆ ಆಗ್ತಾ ಇದೆ. ಇಲ್ಲಿ ಕೆಂಪು ಬಣ್ಣದ ರೇಖೆ ಒಂದು ಮೇಲಕ್ಕೆ ಹೋಗ್ತಾ ಇರೋದನ್ನು ನೀನು ಗಮನಿಸಬಹುದು. ಹೌದಾ? ಸರ್. ಎಷ್ಟು ತಾಪ ತೋರಿಸ್ತಾ ಇದೆ? 55. ವೆರಿ ಗುಡ್. ಸ್ವಲ್ಪ ಹೊತ್ತು ಹೀಗೆ ಕಾಸುವುದನ್ನು ಮುಂದುವರಿಸೋಣ. ಆಗ ತಾಪದಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಎಲ್ಲಿವರೆಗೆ ತಾಪ ಏರುತ್ತೆ ಅನ್ನೋದನ್ನು ಗಮನಿಸಬಹುದು. ಈ ತಾಪ 100 ಡಿಗ್ರಿಯವರೆಗೆ ಏರುತ್ತೆ. ಏಕೆಂತಂದರೆ ನೀರಿನ ಕುದಿಬಿಂದು 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಕುದಿಬಿಂದು 100 ಡಿಗ್ರಿ ಸೆಲ್ಸಿಯಸ್. ಅದಾದ ನಂತರ ನಾವು ಕಾಸುವುದನ್ನು ಮುಂದುವರಿಸಿದ್ರೂ ಕೂಡ, ಅಂದರೆ ಉಷ್ಣ ಶಕ್ತಿಯನ್ನು ಕೊಟ್ಟರೂ ಕೂಡ ತಾಪದಲ್ಲಿ ಏರಿಕೆ ಆಗೋದಿಲ್ಲ. ಏಕೆ ಅಂತಂದರೆ ಅದು ಆವೀಕರಣ ಗುಪ್ತೋಷ್ಣ. ನಾವು ಸರಬರಾಜು ಮಾಡಿರುವಂತಹ ಶಾಖವನ್ನು ಬಳಸಿಕೊಂಡು ಈ ದ್ರವವು ಅನಿಲ ಸ್ಥಿತಿಗೆ ಬದಲಾಗುತ್ತೆ. ಇದನ್ನು ನಾವು ಆವೀಕರಣ ಗುಪ್ತೋಷ್ಣ ಅಂತ ಕರಿತೀವಿ. ಸ್ವಲ್ಪ ಪ್ರಮಾಣದ ನೀರನ್ನು ಕಡಿಮೆ ಮಾಡಿ ಅದರಲ್ಲಿ ಥರ್ಮೋಮೀಟರ್ನ ಇಟ್ಟಿದ್ದೇನೆ. ಏಕೆ ಅಂತಂದರೆ ಈ ಕಾಸುವಿಕೆ ಬೇಗ ನಡೆಯುತ್ತೆ, ನೀರು ಬೇಗನೆ ಕುದಿಯುತ್ತೆ. ಹೆಚ್ಚು ನೀರು ತೆಗೆದುಕೊಂಡಾಗ ಹೆಚ್ಚಿನ ಉಷ್ಣ ಶಕ್ತಿಯನ್ನು ಅದು ಬಳಸುತ್ತೆ. ವಿದ್ಯಾರ್ಥಿಗಳೇ, ಈಗ
ನೀರು ಕುದೀತಾ ಅದರ ತಾಪ 100 ಡಿಗ್ರಿಯನ್ನು ತಲುಪಿದೆ. ಆದರೂ ಕೂಡ ಯಾವುದೇ ರೀತಿಯಾದ ಉಷ್ಣತೆಯಲ್ಲಿ ಹೆಚ್ಚಳವಾಗಿಲ್ಲ. ಸರ್ ಕುದಿಯುತ್ತಿದೆ ನೀರು, ಆದರೆ ಟೆಂಪ್ರೇಚರ್ ಯಾಕೆ ಇನ್ನೂ ಮೇಲೋಯ್ತಲ್ಲ? ಹಾಂ, 100 ಡಿಗ್ರಿಗಿಂತ ತಾಪ ಯಾಕೆ ಹೆಚ್ಚಾಗ್ತಾ ಇಲ್ಲ ಅಂತಂದರೆ, ನಾವು ಕೊಡ್ತಾ ಇರುವಂಥ ಶಾಖವನ್ನು ನೀರು ಬಳಸ್ಕೊಂಡು ಆವಿಯಾಗ್ತಾ ಇದೆ. ಇದನ್ನು ನಾವು ಆವೀಕರಣ ಗುಪ್ತೋಷ್ಣ ಅಂತ ಕರಿತೀವಿ. ನಾವು ಕೊಡ್ತಾ ಇರುವಂಥ ಉಷ್ಣ ಗುಪ್ತವಾಗಿದೆ, ಅಂದರೆ ಅದು ತನ್ನ ಸ್ಥಿತಿಯನ್ನು ಬದಲಾಯಿಸಲು ಬಳಸ್ತಾ ಇದೆ. ಹಾಗಾಗಿ ನೀರು 100 ಡಿಗ್ರಿ ತಾಪವನ್ನು ತಲುಪಿದರೂ ಕೂಡ ತಾಪಮಾನದಲ್ಲಿ, ಉಷ್ಣತಾ ಮಾಪಕದಲ್ಲಿ 100 ಡಿಗ್ರಿಗಿಂತ ಹೆಚ್ಚಿನ ತಾಪ ಕಾಣಿಸ್ತಾ ಇಲ್ಲ. ಒಂದು ವೇಳೆ ನೀವು ಈ ದ್ರವವನ್ನು ಇನ್ಯಾವುದೇ ದ್ರವದಿಂದ ಬದಲಾಯಿಸಿದಲ್ಲಿ ಅಲ್ಲಿ ಇದೇ ರೀತಿಯಾದಂತಹ ಬದಲಾವಣೆಯನ್ನು ಗಮನಿಸ್ತೀರಾ. ಉದಾಹರಣೆಗೆ ಡೀಸೆಲನ್ನು ತಗೊಂಡಾಗ ಅದು 100 ಡಿಗ್ರಿಯನ್ನು ದಾಟಿ ಹೋಗೋದನ್ನು ನಾವು ಗಮನಿಸಬಹುದು. ಹೀಗೆ ಒಂದೊಂದು ದ್ರವಕ್ಕೂ ಒಂದೊಂದು ಕುದಿಬಿಂದು ಇರುತ್ತದೆ. ಸೊ ಇದು ಆವಿಕರಣ ಗುಪ್ತೋಷ್ಣ.